हरे कृष्ण 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 हरे 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 राम 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 हरे हरे. ಸೊ ಇಂದಿನಿಂದ ನಾವು ಮೊದಲನೇ ಅಧ್ಯಾಯದ ಪ್ರಕಾರ ಹೋಗೋಣ. ಇದು ನೋಡಿ, ಈ ಪುರಂದರದಾಸರ ಕೀರ್ತನೆಗಳು ಬಹಳಷ್ಟು ಜನ ಅವರ ಕೀರ್ತನೆ ಬಗ್ಗೆನೇ ಬಹಳ PhD ಗ್ರಂಥಗಳು ಬರೆದಿದ್ದಾರೆ, ಗೊತ್ತಾ? ನನ್ನ ಹತ್ರ ಒಂದು 3 ಪುಸ್ತಕ ಇದೆ. ಅವರ ಹಾಡುಗಳನ್ನೇ ಅವು ಯಾವ ಧಾಟಿನಲ್ಲಿ ಬರೆದಿದ್ದಾರೆ ಅನ್ನೋದಕ್ಕೆ ಅವರಿಗೆ PhD ಸಿಕ್ಕಿದೆ. ಅವರ ಕನ್ನಡದಲ್ಲಿ ಆಳವಾದ ಜ್ಞಾನ ಮತ್ತು ಈ ತತ್ವ ವಿಚಾರಗಳು, ಭಕ್ತಿ ಮಾರ್ಗ ಎಲ್ಲವೂ, ಅದಕ್ಕೆ ನಾವು ಅವ್ರನ್ನ ಅವತಾರ ಪುರುಷರು ಅಂತ ಹೇಳೋದು. ಈ ಸಣ್ಣ ಸಣ್ಣ ಸಾಲುಗಳು ನೋಡಿ, ನೀವು ಕನ್ನಡ ತುಂಬ ಅನುಭವಿಸೋದಾದರೆ ಅವ್ರ ಹಾಡುಗಳಲ್ಲಿ ಅವರು ಪ್ರಾಸ ಇಡ್ತಾರೆ ನೋಡಿ. ಇದೊಂದು ಸಾಲು ಬರೋದು ನೋಡಿ, ದಿನಕರ ಕೋಟಿ ತೇಜದಿ ಹೊಳೆಯುವ. ಆ ಮೊದಲ 3 ಅಕ್ಷರ ಗಮನಿಸಿ, ಅವರು ಎಷ್ಟು ಸುಂದರವಾಗಿ ಜೋಡಿಸ್ತಾರೆ ನೋಡಿ. ದಿನಕ, ಮುಂದಿನ ಸಾಲು ನೋಡಿ, ಮನಕ ಮನೆಯ ಸಿದ್ಧಿಯ ತೋರಿ. ಮನಕ, ದಿನಕ ಆದಮೇಲೆ ಮನಕ ಹಾಕ್ಬಿಡ್ತಾರೆ. ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಾರೆ ಅವರು, ಜನಕನ ಅದೊಂದು ಬರುತ್ತೆ ನೋಡಿ, ದಿನಕ ಮನಕ ಜನಕ. ಹೀಗೆ ಅವರಲ್ಲಿ ಒಂದು ಅದ್ಭುತವಾದ ಪಾಂಡಿತ್ಯ. ಹೀಗೆ ಅದನ್ನು ಗುರುತಿಸಿ PhD ಮಾಡೋರಿದ್ದಾರೆ. ಆದರೆ ಸಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಸ್ವಜಾತಿಯ ಒತ್ತಕ್ಷರಗಳು ಅಂತಾರೆ. ಈಗ ಕಾಗೆ ಕಾ ಒತ್ತು ಸೇರಿಸಿದರೆ ಸ್ವಜಾತಿಯ ಅಕ್ಷರ ಅಂತ ಅದಕ್ಕೆ. ಇವರು ಹೆಜ್ಜೆ ಮೇಲಿಂದ ಹೆಜ್ಜೆ ನಿಕ್ಕುತ್ತ, ಆ 2ನೇ ಪದ ಅಕ್ಷರ ನೋಡಿ ಎಷ್ಟು ಚೆನ್ನಾಗಿದೆ. ಹೆಜ್ಜೆ, ಜಾಗೆ ಜಾ ಹೊತ್ತು. ಮುಂದಿನ ಸಾಲು ಗೆಜ್ಜೆ, ಮತ್ತೆ ಸಜ್ಜನ. ಹೀಗೆ ಅವರ ಅದ್ಭುತವಾದ ಪಾಂಡಿತ್ಯ. ಓಕೆ, ಮೊದಲನೇ ಅಧ್ಯಾಯ ಸೂಕ್ಷ್ಮವಾಗಿ ನಮಗೆ ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ, ನಾನು ಬಹಳ ಸಲ ಇದು ಹೇಳಿದ್ದೇನೆ, ಅರ್ಜುನ ಅರ್ಥ ಆಗಬೇಕು, ಅವನು ಎಂಥವನು ಅನ್ನೋದು ನಮಗೆ ಅರ್ಥ ಆಗಬೇಕು. ನಂತರ ಕೃಷ್ಣ ಯಾರು ಅನ್ನೋದು ಅರ್ಥ ಆಗಬೇಕು. ಭಾಳಷ್ಟು ಜನಕ್ಕೆ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಅಸಾಧಾರಣ ಶಕ್ತಿಗಳಿತ್ತು, ಅಥವಾ ಅವನೊಬ್ಬ ದೈವಾಂಶ ಸಂಭೂತ, ಹೀಗೆ ಭಾಳಷ್ಟು ಜನ ತಿಳ್ಕೊಂಡಿರ್ತಾರೆ. ಆದರೆ ಗೀತೆ ಕೃಷ್ಣ ತಾನು ಏನು ಅನ್ನುವುದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನೀವು 7ನೇ ಅಧ್ಯಾಯದ 7ನೇ ಶ್ಲೋಕ ನೋಡಿರ್ಬೋದು. ಅದರಲ್ಲಿ ಕೃಷ್ಣ ತಾನು ಯಾರು ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಳ್ತಾನೆ. ಮತ್ತ ಪರತರಂ ನಾಣ್ಯ ಕೆಂಚಿತ್ ಅಸ್ತಿ ಧನಂಜಯ. ಮತ್ತ ಪರತರಂ, ನನಗಿಂತಲೂ ಮೇಲೆ ಯಾವುದೂ ಇಲ್ಲ. ಎಲ್ಲವೂ ಈ ಜಗತ್ತಿನಲ್ಲಿ ನಿಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ, ನಿಮ್ಮ ಕಲ್ಪನೆಗಳಲ್ಲಿ ಏನೇನು ಬರುತ್ತೆ, ಪ್ರತಿಯೊಂದು ನನ್ನಲ್ಲಿಯೇ ಇದೆ ಅಂತ. ಇದು ಕೃಷ್ಣನ ನಿಲುವು. ಅದು ಕೃಷ್ಣ ಯಾರು ಅಂತ. ಕೃಷ್ಣನನ್ನು ಒಬ್ಬ ಅಸಾಧಾರಣ ಮನುಷ್ಯ, ಅವನೊಬ್ಬ ರಾಜನಾಗಿದ್ದ, ಹೀಗೆ ಬಹಳಷ್ಟು ಜನ ಕಲ್ಪನೆ ಮಾಡ್ತಾರೆ. ಕಲ್ಪನೆಯಿಂದ ನಾವು ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನನ್ನು ಗೀತೆ ಅರ್ಥ ಆಗಬೇಕಾದ್ರೆ ಇದು ನಮ್ಮ ಮನಸ್ಥಿತಿ ಇರಬೇಕು. ಕೃಷ್ಣನನ್ನು ಸ್ವಯಂ ಭಗವಂತ ಅಂತ ನಂಬಲೇಬೇಕು. ಗೀತೆಯ ಮೂಲ ಉದ್ದೇಶವು ಎಲ್ಲ ಅಧ್ಯಾಯಗಳಲ್ಲಿ ನೋಡಿ, ಕೃಷ್ಣ ತಾನು ಯಾರು ಅಂತ ಹೇಳ್ತಾನೆ. ಇದು ನಮಗೆ ಮೊದಲು ಅರಿವಾಗಬೇಕು. ಅದು ತಿಳಿದಿದ್ದರೆ ನಮಗೆ ಗೀತೆ ಅರ್ಥ ಆಗೋದಿಲ್ಲ. ಆಮೇಲೆ ಅರ್ಜುನನ ಬಗ್ಗೆ ನೀವು ಭಾಳಷ್ಟು ಮಹಾಭಾರತದ ಬಗ್ಗೆ ಎಲ್ಲ ಕಥೆಗಳು ನೋಡಿರ್ತೇವೆ. ಅರ್ಜುನನ ಬಗ್ಗೆ ಬರೆದವರು ಭಾಳ ಕಡಿಮೆ. ಕರ್ಣನ ಬಗ್ಗೆ ಭಾಳ ಬರೀತಾರೆ. ನಮ್ಮಲ್ಲಿ ಕುಮಾರವ್ಯಾಸ ಅಂತ ಕರ್ಣನನ್ನು ಮೇಲಿಟ್ಟು ಬರೀತಾರೆ, ಆದರೆ ಅರ್ಜುನನನ್ನೇ ಬಿಟ್ಟುಬಿಡ್ತಾರೆ. ಕೃಷ್ಣ ಭಗವದ್ಗೀತೆಗೆ ಆಯ್ಕೆ ಮಾಡಿಕೊಂಡಿದ್ದು ಅರ್ಜುನನ್ನ. 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ನಾನೇ ಧನಂಜಯ ಅಂತ. ಅಂದರೆ ಅರ್ಜುನಲ್ಲಿ ಅಂಥ ಗುಣಗಳೇನಿತ್ತು, ಅದ್ರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡೋಣ. ಅರ್ಜುನನಿಗೆ ಅವನ ಕೆಲವು ಗುಣಗಳಲ್ಲಿ ಅತ್ಯಂತ ಆಳವಾದ ಗುಣ ಅಂದರೆ ಆಚಾರ್ಯ ಭಕ್ತಿ. ದ್ರೋಣರ ಮೇಲಿದ್ದಂತಹ ಅಧಿಕವಾದ ಭಕ್ತಿ ಅವನಿಗೆ ಗೊತ್ತಿತ್ತು. ಅಭಿಮನ್ಯುವಿನ ಸಾವಿಗೆ ಮುಖ್ಯ ಕಾರಣ ದ್ರೋಣರು ಕೂಡ. ಅದು ಕತೆ ನಿಮಗೆ ಗೊತ್ತಿದೆ, ಅದು ಚಕ್ರವ್ಯೂಹ ಸಂದರ್ಭದಲ್ಲಿ. ಆದರೆ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಲ್ಲಲು ಹೋಗುವಾಗ ಕುರುಕ್ಷೇತ್ರದಲ್ಲಿ ಅವನನ್ನು ತಡೆಯೋದಕ್ಕೆ ಹೋದದ್ದಲ್ಲಿ ಅರ್ಜುನನ ಮೊದಲಿಗೆ. ಗುರು ಹತ್ಯೆ, ಗುರುವಿನ ಎದುರಿಗೆ ಎತ್ತರದ ಧ್ವನಿಯಲ್ಲೂ ಮಾತಾಡಬಾರದು ಅಂತ. ಅವನಿಗೆ ನೋಡಿ, ಮಗನ ಸಾವಿಗೆ ಕಾರಣ ಆದರೂ ಅವನು ಆಚಾರ್ಯ. ಆ ಮಟ್ಟದ ಗುರುಭಕ್ತಿ ಅರ್ಜುನನಿಗಿತ್ತು, ಆಚಾರ್ಯ ಭಕ್ತಿ. ಇದೊಂದು ಒಳ್ಳೆಯ ಸಂದರ್ಭ ಬರುತ್ತೆ. ಅದು ಅವರು ಅಜ್ಞಾತವಾಸದಲ್ಲಿ ಇರ್ತಾರೆ. ಇವತ್ತು ಸ್ವಲ್ಪ ಅರ್ಜುನನ ಬಗ್ಗೆ ವಿಚಾರ ಮಾಡೋಣ. ಹೇಗೆ ಕೃಷ್ಣ ಅರ್ಥ ಆಗದವರಿಗೆ ಗೀತೆ ಅರ್ಥ ಆಗೋದಿಲ್ಲ, ಅರ್ಜುನನ ನಮಗೆ ಅರ್ಥ ಆಗಬೇಕು. ಅವರು ಬೃಹನ್ನಳೆ ರೂಪದಲ್ಲಿ ಇರ್ತಾನೆ ನಮ್ಮ ಅರ್ಜುನ.
ಉತ್ತರೆಗೆ ನಾಟ್ಯ ಕಲಿಸೋದು ಇದೆಲ್ಲ. ಕಡೆಯ ದಿನ, ಅಜ್ಞಾತವಾಸದ ಕಡೆಯ ದಿನ ಸೂರ್ಯಾಸ್ತವಾಗಬೇಕು, ಅದು ಅವರ ಅಜ್ಞಾತವಾಸ ಮುಗಿಯುತ್ತೆ ಅಂತ. ಅದು ಕತೆ ಗೊತ್ತಿದೆ. ಉತ್ತರ ಕುಮಾರನನ್ನು ಕೂಡಿಸ್ಕೊಂಡು ನಮ್ಮ ಅರ್ಜುನ ಬೃಹನ್ನಳೆ ವೇಷದಲ್ಲಿ ಹೋಗ್ತಾ ಇರ್ತಾನೆ. 13 ವರ್ಷಗಳು ಕಳೆದಿದೆ, ಅವನು ದ್ರೋಣರನ್ನು ನೋಡೇ ಇಲ್ಲ. ತಂದೆ ಮೇಲೆ ಎಷ್ಟು ಭಕ್ತಿ ಇತ್ತೋ ಅರ್ಜುನನಿಗೆ ಆಚಾರ್ಯ ದ್ರೋಣರ ಮೇಲೆ ಅಷ್ಟೇ ಭಕ್ತಿ. ಅವ್ರನ್ನ ತಂದೆಯಂತೆ ನೋಡ್ತಿದ್ದವನು. 13 ವರ್ಷ ದ್ರೋಣರು ಇವನನ್ನು ನೋಡಿಲ್ಲ. ದ್ರೋಣರು ಅರ್ಜುನನ ಮಗನಂತೆ ನೋಡ್ತಿದ್ರು. ಆ ಗೋಗ್ರಹಣ ಸಂದರ್ಭ, ಕೌರವರೆಲ್ಲ ವಿರಾಟ ರಾಜನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅದೊಂದು ಸಂದರ್ಭ ಬರುತ್ತೆ. ಅರ್ಜುನ ಇನ್ನೇನು ಅಜ್ಞಾತವಾಸ ಮುಗಿತಾ ಇದೆ, ದ್ರೋಣರನ್ನು ದೂರದಿಂದಲೇ ಗಮನಿಸ್ತಾನೆ. ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅವನ ಆನಂದಕ್ಕೆ, ತಂದೆಯನ್ನು ನೋಡಿದ ಆನಂದ 13 ವರ್ಷದ ನಂತರ. ಅಲ್ಲಿ ದ್ರೋಣರಿಗೆ ಇನ್ನೂ 13 ವರ್ಷ ಆಗಿಲ್ಲ ಅಂತ, ಕಡೆಯ ಇನ್ನೂ ಸ್ವಲ್ಪ ಹೊತ್ತು ಸಮಯ ಇದೆ. ದುರ್ಯೋಧನಿಗೆ ಗೊತ್ತಾಗಿಬಿಟ್ರೆ ಮತ್ತೆ ಅವರು ಕಾಡಿಗೆ ಹೋಗಬೇಕು ಅಂತ. ಅದಕ್ಕೆ ಸೂಕ್ಷ್ಮವಾಗಿ ಭೀಷ್ಮರಿಗೆ ಹೇಳ್ತಾರೆ, ಇಂದ್ರನ ಮಗ ಬರುತ್ತಿದ್ದಾನೆ ಅಂತ. ನಗಾರಿಸುವನು ಅಂತ. ನಗ ಅಂದರೆ ಬೆಟ್ಟ, ಬೆಟ್ಟಗಳ ಶತ್ರು ಇಂದ್ರ ಅಂತ. ಇಂದ್ರನಿಗಿರೋ ಹೆಸರದು ನಗಾರಿ ಅಂತ. ನಗಾರಿಸುವನು ಅಂತ ಹೇಳ್ತಾರೆ. ಭೀಷ್ಮನಿಗೂ ಆನಂದವಾಗುತ್ತೆ, ಆದರೆ ಅವರು ವಿಷಯ ಎಲ್ಲೂ ಹೇಳೋದಿಲ್ಲ. ಹೀಗೆ ನಮ್ಮ ಅರ್ಜುನನಿಗೆ ಮೊದಲಿದ್ದದ್ದು ಆಚಾರ್ಯರ ಮೇಲಿನ ಅತಿಯಾದ ಭಕ್ತಿ. ಆ ಭಕ್ತಿಗೆ ನೋಡಿ ದ್ರೋಣರು ಅವರಿಗೆ ಎಲ್ಲ ಕಲಿಸುವಾಗ ಹೇಳ್ತಾರೆ, ಇಡೀ ಜಗತ್ತಿನಲ್ಲೇ ನಿನ್ನಷ್ಟು ವೀರ ಯಾರು ಇರಬಾರ್ದು, ಹಾಗೆ ನಿನ್ನನ್ನು ನಾನು ತಯಾರು ಮಾಡ್ತೀನಿ ಅಂತ. ಇದಕ್ಕೆ ಕಾರಣ ಅರ್ಜುನನಿಗೆ ಅವರ ಮೇಲಿದ್ದ ಭಕ್ತಿ. ಇದೆಲ್ಲ ಸೂಕ್ಷ್ಮ ವಿಚಾರಗಳೆಲ್ಲ ಬರುತ್ತೆ, ಆದರೆ ನಾವು ಅದನ್ನು ಗಮನಿಸೋದೇ ಇಲ್ಲ. ಅರ್ಜುನನ್ನೇ ಯಾಕೆ ಅವರು ಆಯ್ಕೆ ಮಾಡಿಕೊಂಡ್ರು, ಇದನ್ನು ನಾವು ಗಮನಿಸೋದೇ ಇಲ್ಲ. ಆಮೇಲೆ ಮತ್ತೊಂದು ವಿಚಾರ, ದ್ರೌಪದಿ ಮಾನಭಂಗ ಪ್ರಕರಣ ನಿಮಗೆ ಗೊತ್ತಿದೆ. ಭೀಮನ ಕೋಪ, ಅವನು ಭೀಮ ಎದ್ದು ಬಿಡ್ತಾನೆ. ದಾಸರಾಗಿದ್ದಾರೆ ಎಲ್ಲರೂ, ಆದರೆ ಭೀಮ ಎದ್ದು ಬಿಡ್ತಾನೆ. ಇದನ್ನು ಸಹಿಸ್ಕೊಳ್ಳೋಕ್ಕೆ ನನಗೆ ಸಾಧ್ಯವಿಲ್ಲ, ಎಲ್ಲರನ್ನ ಕೊಂದು ಹಾಕಿಬಿಡ್ತೀನಿ ಅಂತ. ಆದರೆ ಅರ್ಜುನ ಅವನನ್ನು ತಡೀತಾನೆ. ಅವನು ಹೇಳೋ ಮಾತು ತುಂಬ, ಅಣ್ಣ ಸುಮ್ಮನೆ ಕೂತಿದ್ದಾನೆ, ಯುಧಿಷ್ಠಿರನ ಮಾತಿನಂತೆ ನಾವು ನಡೆಯಬೇಕು, ಅವನು ಹೇಳಿದರೆ ನೀನು ಯುದ್ಧ ಮಾಡಬೇಕು, ಇಲ್ಲದಿದ್ದರೆ ಮಾಡೋ ಹಾಗಿಲ್ಲ. ಅರ್ಜುನನಿಗೆ ಭ್ರಾತೃ ಪ್ರೇಮ. ಯುಧಿಷ್ಠಿರನ ಮಾತು ಎಂದೂ ಮೀರದವನು. ಭೀಮ ಮೀರಿದ್ದುಂಟು, ಆದರೆ ಅರ್ಜುನ ಎಂದಿಗೂ ಮೀರಲಿಲ್ಲ. ಇದೆಲ್ಲ ಅರ್ಜುನನ ಗುಣಗಳು. ನೀವು ಭಗವದ್ಗೀತೆ ಬರೋದು ಭೀಷ್ಮ ಪರ್ವದಲ್ಲಿ, ಅದು ಹಿಂದಿನ ಎಲ್ಲ ಪರ್ವ ನೋಡಿ. ಉದ್ಯೋಗ ಪರ್ವ ಇದೆ, ವಿರಾಟ ಪರ್ವ, ಸಭಾಪರ್ವ, ವನಪರ್ವ, ಆದಿಪರ್ವ, ಇಲ್ಲೆಲ್ಲ ಅರ್ಜುನನ ವಿಚಾರಗಳೇ ಇದೆ. ನಾವು ಗಮನಿಸೋದಿಲ್ಲ ಅದನ್ನು. ಆ ಇಡೀ ಪಾಂಡವರಲ್ಲಿ ಎಲ್ಲ ದೇವತೆಗಳನ್ನು ಒಲಿಸಿ ಎಲ್ಲ ಅಸ್ತ್ರಗಳನ್ನು ಪಡೆದವನು ಅರ್ಜುನ. ಶಿವನನ್ನು ಒಲಿಸಿ ಪಾಶುಪತಾಸ್ತ್ರ ಪಡೀತಾನೆ. ಅವನಿಗೆ ಇಂದ್ರನಿಂದ ಅವನಿಗೆ ಕಿರೀಟ ಸಿಗತ್ತೆ, ಅದಕ್ಕೆ ಅವನ ಕಿರೀಟಿ ಅಂತ ಹೇಳ್ತಾರೆ. ಎಲ್ಲ ದೇವರುಗಳು ಸೇರಿ ಅವನಿಗೆ ಒಂದು ಶಂಖ ಕೊಡ್ತಾರೆ, ಅದಕ್ಕೆ ಆ ಶಂಖದ ಹೆಸರು ದೇವದತ್ತ. ಎಲ್ಲ ದೇವತೆಗಳು ಅವನಿಗೆ ತಮ್ಮ ಅಸ್ತ್ರಗಳನ್ನು ಕೊಡ್ತಾರೆ. ಇದು ತುಂಬ ಸುಲಭ ಅರ್ಥ ಮಾಡ್ಕೊಳ್ಳೋದು. ಈ ಆಗ್ನೇಯ ಅಸ್ತ್ರ ಅಂತ ಹೇಳ್ತಾರೆ ಗೊತ್ತಾ, ಅಗ್ನಿಯಿಂದ ಕೊಟ್ಟದ್ದು. ವಾರುಣಾಸ್ತ್ರ ಅಂತ ಹೇಳ್ತಾರೆ, ವರುಣನಿಂದ ಕೊಟ್ಟದ್ದು. ವಾಯುವ್ಯಾಸ್ತ್ರ, ವಾಯುವಿನಿಂದ ಕೊಟ್ಟದ್ದು. ಹೀಗೆ ಆ ಕಾಲದಲ್ಲಿ ಎಲ್ಲ ಅಸ್ತ್ರಗಳನ್ನು ಪಡೆದವನು ನಮ್ಮ ಅರ್ಜುನ. ಇನ್ನು ನೀವು ಓದುವಾಗ ಗೊಂದಲ ಬರುತ್ತೆ. ಕೆಲವು ಕಡೆ ಶಸ್ತ್ರಗಳು ಅಂತಾರೆ, ಅಸ್ತ್ರಗಳು ಅಂತಾರೆ. ಏನು ವ್ಯತ್ಯಾಸ ನೋಡಿದ್ದೀರಾ? ಅಸ್ತ್ರ ಶಸ್ತ್ರಗಳು ಅಂತ. ಹೀಗೆ ಆ ಕಾಲದ ಅಪ್ರತಿಮ ವೀರ ನಮ್ಮ ಅರ್ಜುನ. ಇನ್ನೊಂದು ಹೇಳ್ತಾರೆ, ಅವನಿಗೆ ಅರ್ಜುನ ಅಂತ ಹೆಸರು ಯಾಕೆ ಅಂದರೆ ಇಂದ್ರಿಯ ನಿಗ್ರಹ. ಅದೊಂದು ಕತೆ ಬರುತ್ತೆ. ನಮ್ಮ ಅರ್ಜುನ ಎಲ್ಲ ಶಸ್ತ್ರಗಳನ್ನು ಪಡೀಲಿಕ್ಕೆ, ಅಸ್ತ್ರಗಳನ್ನು ಪಡೀಲಿಕ್ಕೆ ದೇವಲೋಕಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಊರ್ವಶಿ ಅವನನ್ನು ನೋಡಿ ಮೋಹಗೊಂಡು ಅವನು ಇಂದ್ರನ ಜೊತೆಗೆ ಇರ್ತಾನೆ. ಇಂದ್ರನಿಗೆ ಅರ್ಜುನ ಮಗ, ಅವನು ಒಂದು ತಪ್ಪು ಕಲ್ಪನೆ ಮಾಡ್ತಾನೆ. ಇಂದ್ರ ಅರ್ಜುನನಿಗೂ ಊರ್ವಶಿ ಮೇಲೆ ಆಸೆ ಆಗಿರಬಹುದೇನೋ ಅಂತ. ಅದಕ್ಕಾಗಿ ಒಂದು ವ್ಯವಸ್ಥೆ ನಡೆಯುತ್ತೆ. ಊರ್ವಶಿ ಅವನನ್ನೇ ನೆನೆದು ಶೃಂಗಾರ ಮಾಡಿಕೊಂಡು ಅವನ ಬಳಿಗೆ ಹೋಗ್ತಾಳೆ. ಅರ್ಜುನ ಏನು ಮಾಡ್ತಾನೆ, ಎದ್ದು ಮಾತೃಶ್ರೀಯವರಿಗೆ ನಮಸ್ಕಾರಗಳು. ಇದು ವಿಚಿತ್ರವಾಗಿದೆ ಇದು ಕತೆ. ಅವನ ನೆನಪು ಹೇಗಿದೆ ಅಂದರೆ, ಇವರಿಗೆ ಸಾವಿಲ್ಲಲ್ಲ ದೇವತೆಗಳಿಗೆ. ಅವನ ಎಂದೋ ಪುರೂರವ ಅಂತ ಒಬ್ಬ ಇದ್ದಾನೆ, ಅವರೆಲ್ಲ ನಮ್ಮ ಕುರುಗಳ ವಂಶದಲ್ಲೇ ಬರೋದು. ಪುರೂರವ ಅಂತ ಅವರ ಹೆಂಡತಿ ಊರ್ವಶಿ. ಆ ಸಂದರ್ಭದಲ್ಲಿ ಅದಕ್ಕಾಗಿ ನೀನು ನನಗೆ ತಾಯಿ ಸಮಾನ ಅಂತ. ಅದಕ್ಕೆ ಊರ್ವಶಿಗೆ ಅವನು ಹೇಳಿದ್ದ ನೋಡಿ ಬೆವರು ಬಂದ್ಬಿಡುತ್ತೆ.
ಆದರೂ ಆತನನ್ನು ಒತ್ತಾಯ ಮಾಡ್ತಾರೆ. ಕಡೆಗೆ ಅರ್ಜುನ ಒಪ್ಪೋದಿಲ್ಲ. ಆಗ ಆಕೆಗೆ ಅವನಿಗೆ ಶಾಪ ಕೊಡ್ತಾಳೆ, ಅದು ಗೊತ್ತಿರೋ ನಪುಂಸಕನಾಗುವ ನೀನು ಅಂತ. ಇಂದ್ರ ಹಾಗೆ ಹೇಳ್ತಾನೆ, ಇದು ನಿನಗೆ ವರವಾಗುತ್ತೆ ಅಜ್ಞಾತವಾಸದಲ್ಲಿ ಅಂತ. ಅಂದರೆ ವಿಚಾರ ಏನು ಅಂದರೆ, ಅದ್ಭುತ ಇಂದ್ರಿಯ ನಿಗ್ರಹ ಅರ್ಜುನನಿಗಿತ್ತು ಅಂತ. ಅದಕ್ಕೆ ಅರ್ಜುನ ಅಂದರೆ ಬೆಳಕು, ಶುಭ್ರ ಅಂತ. ಇದು ಒಮ್ಮೆ ಅರ್ಜುನ ಅಭಿಮನ್ಯುವಿನ ಸಾವಾದ ಮೇಲೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ಅರ್ಜುನ ಮತ್ತೆಲ್ಲೂ ಹೋಗಿರ್ತಾರೆ ಯುದ್ಧರಂಗ. ಅದೊಂದು ಕಪಟ ಕಾರ್ಯ ನಡೆಯುತ್ತೆ, ಇವರಿಬ್ಬರು ಆ ಕಡೆ ಹೋಗಿರ್ತಾರೆ. ಅರ್ಜುನ ಬಂದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಈ ಘಟನೆ ನಡೆದಿದೆ ಅಂತ. ಕೃಷ್ಣನನ್ನೂ ಕೇಳದೆ ಅರ್ಜುನ ಶಪಥ ಮಾಡಿಬಿಡ್ತಾನೆ, ನಾಳೆ ಸೂರ್ಯಾಸ್ತ ಆಗೋಷ್ಟರಲ್ಲಿ ಜಯದ್ರಥನ ಸಾವಾಗಬೇಕು ಅಂತ. ಕೃಷ್ಣ ಏನೂ ತಿಳಿಯದೆ, ಜಯದ್ರಥ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಈ ಪ್ರತಿಜ್ಞೆ ಹೇಗೆ ಮಾಡಿದ್ದೀನಿ, ಮಾಡದೆ ಹೋದರೆ ಏನು ಕತೆ. ಹಾಗೆ ಕೃಷ್ಣ ಆ ನಂತರ ತನ್ನ ದಾರುಕ ಅವನ ಸಾರಥಿ, ಅರ್ಜುನನ ಪ್ರತಿಜ್ಞೆ ನನ್ನ ಪ್ರತಿಜ್ಞೆ, ಅರ್ಜುನ ನನ್ನ ಅರ್ಧ ದೇಹ. ಕೃಷ್ಣ ಹೇಳೋ ಮಾತಿದು. ಕೃಷ್ಣ ಅರ್ಜುನನ ಯಾವ ರೀತಿ ನೋಡ್ತಿದ್ದ ಅಂತ. ಅವರಿಬ್ಬರು ಸದಾ ಒಟ್ಟಾಗೇ ಇದ್ದವರು. ಈ ಒಂದು ಸಂಬಂಧ ಬೇರೆ ಯಾವ ಪಾಂಡವರಲ್ಲೂ ಕೃಷ್ಣನಿಗೆ ಇರಲಿಲ್ಲ. ನೋಡಿ ಕಥೆ, ನೀವು ಭಾಗವತಂಗೆ ಹೋದರೆ ಅರ್ಜುನ, ನಮ್ಮ ಕೃಷ್ಣ ದೇಹ ತ್ಯಾಗ ಮಾಡಿ ಹೋದ ಮೇಲೆ, ಅವತಾರ ಮುಗಿಸಿ ಹೋದ ಮೇಲೆ ಅರ್ಜುನ ಆ ವಿಚಾರವನ್ನು ಕೇಳಿ ಯಾದವರ ಎಲ್ಲ ಸ್ತ್ರೀಯರನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ಕೆಲವರು ಅವರೆಲ್ಲರನ್ನ ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಅರ್ಜುನ, ಅದೇ ಗಾಂಡೀವ ಇದೆ, ಅದೇ ಅಕ್ಷಯ ತುಣೀರ ಅಂತಾರೆ. ಭಕ್ತಳಿಗೆ ಅದೆಂದು ಅದೇ ಬಿಲ್ಲೆ ತೆಗೆದಷ್ಟು ಬರ್ತಾನೆ ಇರುತ್ತೆ. ಅದೇ ಅರ್ಜುನ, ಪಾಶುಪತಾಸ್ತ್ರ ಇದೆ, ಎಲ್ಲ ಅಸ್ತ್ರಗಳು ಇದೆ, ಅವನ ಗಾಂಡೀವನ ಎತ್ತಲಿಕ್ಕಾಗೋದಿಲ್ಲ. ಅವನಿಗೆ ಸಾಧ್ಯವಾದಷ್ಟು ಬಿಲ್ಲನ್ನು ತೆಗೆದುಕೊಳ್ತಾನೆ, ಅದು ಖಾಲಿ ಆಗ್ತಾ ಹೋಗುತ್ತೆ. ಅವನು ಒಬ್ಬರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಅರ್ಜುನನಿಗೆ ಅರಿವಾಗುತ್ತೆ, ನನ್ನ ಇಡೀ ಜೀವನದ ಶಕ್ತಿ ನನ್ನಲ್ಲಿದ್ದದ್ದು ಕೃಷ್ಣನಿಂದ ಅಂತ. ಅವನು ನಮ್ಮ ಪಾಂಡವರಿಗೆ ಬಂದು ನಮ್ಮ ಯುಧಿಷ್ಠಿರನಿಗೆ ಈ ಕಥೆ ಹೇಳ್ತಾನೆ. ಈಗ ನನಗೆ ಅರಿವಾಯಿತು, ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ಕಾಪಾಡಿದ್ದು ಯಾರು ಅಂತ. ಅದು ತುಂಬ ಚೆನ್ನಾಗಿ ಅಧ್ಯಾಯ ನೋಡಿ, ನೀವು ಮೊದಲನೇ ಸ್ಕಂದದಲ್ಲಿ 15ನೇ ಅಧ್ಯಾಯ, ನೀವು ಮನೆಗೆ ಹೋದ್ಮೇಲೆ ಒಂದು ತುಂಬ ಚೆನ್ನಾಗಿದೆ. ಅವನಿಗೆ ಹೇಗೆ ನೆನೆಸ್ಕೊಳ್ತಾನೆ ಅಂದರೆ ಅಳ್ತಾ ನೆನೆಸ್ಕೊಳ್ತಾನೆ ಅರ್ಜುನ. ನಾನು ದ್ರೌಪದಿಯನ್ನು ಮತ್ಸ್ಯಯಂತ್ರದಲ್ಲಿ ಭೇದಿಸಿತ್ತು ನನ್ನ ಶಕ್ತಿಯಿಂದ ಅಂತ ತಿಳ್ಕೊಂಡಿದ್ದೆ ಅಣ್ಣ. ಇವನು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ ಅರ್ಜುನ. ಆದರೆ ಇವತ್ತು ಗೊತ್ತಾಯಿತು ಅದು ಕೃಷ್ಣನಿಂದ ಅಂತ. ದೂರ್ವಾಸ ಮುನಿಗಳು ನಾವು ಕಾಡಿನಲ್ಲಿದ್ದಾಗ ನಮಗೆ ಹೊಟ್ಟೆ ಹಸಿವಾಗಿದೆ ಅಂತ 10,000 ಶಿಷ್ಯರನ್ನ ಕರ್ಕೊಂಬಂದಿರ್ತಾರೆ. ಅವ್ರನ್ನ ಉಳಿಸಿದ್ದು ನಮ್ಮ ಕೃಷ್ಣ. ಆಮೇಲೆ ಇನ್ನೊಂದು ಮಾತು ತುಂಬ ರೋಚಕ ಅಂದರೆ, ಕೃಷ್ಣ ಅಂದರೆ ಆಕರ್ಷಕ. ಕೃಷ್ಣ ಅನ್ನುವ ಪದದ ಅರ್ಥ ಆಕರ್ಷಕ. ಇದು ನೋಡಿ, ಸಂಸ್ಕೃತದಲ್ಲಿ ಅರ್ಥವಿಲ್ಲದ ಪದವಿಲ್ಲ. ಕೃಷ್ ಅನ್ನೋ ಒಂದು ಧಾತುವಿನಿಂದ ಬರುತ್ತೆ. ಕೃಷ್ ಅನ್ನೋ ಧಾತುಗೆ ಅರ್ಥ ಆಕರ್ಷಣೆ. ಅದು ಹೇಳ್ತಾರೆ, ಯುದ್ಧದಲ್ಲಿ ಯಾಕೆ ಭೀಷ್ಮರು, ದ್ರೋಣರು ಎಲ್ಲರೂ ಅಪ್ರತಿಮರಿದ್ದಾರೆ, ಅರ್ಜುನನ ಯಾಕೆ ಹೊಡಿಲಿಕ್ಕೆ ಹಿಂದೆಟ್ಟಾಗ್ತಿದ್ರು ಅಂತ. ಯಾಕಂದರೆ ಅಲ್ಲಿ ಸುಂದರನಾದ ಮೂರ್ತಿ ಕೂತಿದ್ದಾನೆ ಅಂತ. ಕೃಷ್ಣನನ್ನು ನೋಡ್ತಿದ್ದ ಹಾಗೆ ಅವರಿಗೆ ಏನು ಮಾಡಬೇಕು ತೋರಿಸ್ತಿರ್ಲಿಲ್ಲ ಅಂತ. ಇದು ಅರ್ಜುನನಿಗೆ ಅರಿವಾಗುತ್ತೆ. ಅವರೆಲ್ಲರೂ ಮನಸ್ಸು ಮಾಡಿದರೆ ನನ್ನನ್ನು ಎಂದೋ ಕೊಲ್ಲಬಹುದಿತ್ತು. ಕೃಷ್ಣ ಅಲ್ಲಿ ಸುಂದರನಾದ ಮೂರ್ತಿ. ಇಡೀ ಭಾಗವತ ನೋಡಿ, ಇದೆಲ್ಲ ಕೃಷ್ಣ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು. ಕೃಷ್ಣ ಅವನು ಸೆಳೀತಿದ್ದದ್ದು ತನ್ನ ಸೌಂದರ್ಯದಿಂದ, ಹೊರಮುಖದಿಂದ ಮತ್ತು ತತ್ವಜ್ಞಾನಿಯಾಗಿ ಬೇರೆ ವಿಚಾರ. ಆದರೆ ಅವನು ಎಷ್ಟು ಸೌಂದರ್ಯ ಇತ್ತು ಅವನಲ್ಲಿ ಅಂತ. ಯುದ್ಧದ ಸಂದರ್ಭದಲ್ಲೂ ಭೀಷ್ಮರು ಹಿಂದೇಟಾಗ್ತಿದ್ರಂತೆ. ಭೀಷ್ಮರು ಕೃಷ್ಣನ ಮಹಾನ್ ಭಕ್ತರು, ದ್ರೋಣನೂ ಸಹ. ಈ ಶ್ರೀಮದ್ ಭಾಗವತಮಲ್ಲಿ ಇದೆಲ್ಲ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಕೃಷ್ಣನನ್ನು ವ್ಯಾಸರು ಎಷ್ಟು ಹೊಗಳಿದ್ದಾರೆ ಅಂದರೆ ಅವನ ಸೌಂದರ್ಯನ, ಅದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಇದೊಂದು ಸುಂದರ ಸಂದರ್ಭ ಬರುತ್ತೆ ನೋಡಿ. ನೀವು ಮುಂಚೆ ಹೇಳಿದ್ದೆ ನಿಮಗೆ, ಅದು ನೀವು ಅಲ್ಲಿಗೆ ಹೋಗಬೇಕು, ಯಮುನೆಯನ್ನು ನೆನೆಸ್ಕೋಬೇಕು. ಆ ಸುಂದರವಾದ ಸಂಜೆಯಾಗಿದೆ. ಇಂಥ ಒಂದು ಸಂದರ್ಭ, ಬಹಳಷ್ಟು ಗಾವಲಿದೆ. ಅಲ್ಲೊಂದು ಸುಂದರವಾದ ಮರ ಇದೆ, ಒಂಟಿ ಮರ ಇದೆ. ಯಮುನೆ ನಿಧಾನವಾಗಿ ಹರಿತಿದ್ದಾಳೆ. ಮೋಡ ಎಲ್ಲ ಆಗುತ್ತಾನೆ, ಸೂರ್ಯ ಮುಳುಗೋ ಸಂದರ್ಭ, ಮೋಡಗಳೆಲ್ಲ ಸೇರ್ತಾ ಇದೆ, ತಿಳಿಯಾಗಿ ಸೇರ್ತಾ ಇದೆ. ಇನ್ನೇನು ಮಳೆ ಬರುವ ರೀತಿ ಇದೆ, ಮಳೆ ಬರುತ್ತಿಲ್ಲ. ನಮ್ಮ ಕೃಷ್ಣನಿಗೆ ಆ ಸೌಂದರ್ಯವನ್ನು ನೋಡ್ತಾನೆ. ಅಲ್ಲಿ ನವಿಲುಗಳು ಹೊರಗೆ ಬರ್ತಾ ಇದೆ, ಜಿಂಕೆಗಳು ದೂರದಲ್ಲಿ ಕುಣಿತಾ ಹೋಗ್ತಾ ಇದ್ದಾವೆ. ಆ ಸೌಂದರ್ಯವನ್ನು ನೋಡಿ ಅವನಿಗೆ ಕೊಳಲು ನುಡಿಸಬೇಕು ಅನಿಸುತ್ತೆ. ಅವನ ಕೊಳಲನ್ನು
ಅವನ ತುಟಿಗೆ ಇಟ್ಟ ತಕ್ಷಣ ಎಲ್ಲ ದೇವತೆಗಳು ಆಕಾಶದಲ್ಲಿ ಬರ್ತಾರೆ. ಎಲ್ಲ ದೇವತೆಗಳು ಕೃಷ್ಣನ ಲೀಲೆಯನ್ನು ನೋಡಲಿಕ್ಕೆ. ಇಡೀ ಜಗತ್ತೇ ಅವನದು. ಇವನು ಆ ಸೌಂದರ್ಯವನ್ನು ಸವಿದು ಕೊಳಲು ನುಡಿಸುವ ಒಂದು ಆಟ. ಅವನು ನುಡಿಸುವಾಗ ದೂರದಲ್ಲಿ ಅವನಿಗೆ ಗೆಜ್ಜೆ ಶಬ್ದಗಳು ಕೇಳುತ್ತೆ. ಎಲ್ಲೋ ದೂರದಲ್ಲಿ ಗೆಜ್ಜೆ ಶಬ್ದ. ಅವನಿಗೆ ಗೊತ್ತಾಗುತ್ತೆ ಯಾರೋ ಓಡಿ ಬರ್ತಾ ಇದ್ದಾರೆ ಅಂತ. ವ್ಯಾಸರು ಹೆಂಗೆ ಬರೀತಾರೆ ನೋಡಿ, ಕೃಷ್ಣನ ತುಟಿಗಳು ಅಗಲವಾಯಿತು ಅಂತ. ಅವನು ನುಡಿಸ್ತಿದ್ದಾನೆ, ಆದರೆ ತುಟಿಗಳು ಅಂದರೆ ಅವನಿಗೆ ಮುಗುಳ್ನಾಗೆ ಬರ್ತಾ ಇರೋದು ಯಾರು ಅಂತ ಅವನಿಗೆ ಅರಿವಾಯಿತು. ಆ ಶಬ್ದ ಹಾಗೆ 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 ಗಾಢವಾಗಿ ಬಂತು. ಪಕ್ಕದಲ್ಲಿ ಒಬ್ಬಾಕೆ ಸುಂದರ ಸ್ತ್ರೀ, ಗೋಪಿಕಾ ಸ್ತ್ರೀ, ಕಡೆಗೆ ರಾಧಾ ಅಂತ ಹೇಳ್ತಾರೆ, ಆಕೆ ಏದುಸಿರು ಬಿಡ್ತಾ ಇದ್ದಾಳೆ. ಇವನ ಕೃಷ್ಣ ದೇಹಕ್ಕೆಲ್ಲ ಗಂಧ ಬೆಳ್ಕೊಂಡಿದ್ದಾನೆ. ಆಕೆ ಓಡಿ ಬಂದು ಅವನ ಎಡಭುಜವನ್ನು ತೋಳನ್ನು ಹಿಡ್ಕೊಳ್ತಾಳೆ. ಅವರು ಬರೀತಾರೆ, ರಾಧೆಯ ಆ ಮಲ್ಲಿಗೆಯ ವಾಸನೆ ಕೃಷ್ಣನ ಗಂಧವನ್ನು ಮೀರಿಸಿತ್ತು ಅಂತ. ಅದು ನೋಡಿ ಹೇಗಿದೆ ಅದು ಕತೆ. ಆಕೆ ಅವನ ಹೆಗಲಿಗೆ ಹೊರಕೊಳ್ಳೋದು. ಇದು ಇಷ್ಟೇ ಕತೆ. ಅದೊಂದು ಅಧ್ಯಾಯ. ಇದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಕೃಷ್ಣ ಅಷ್ಟು ಸುಂದರನಾಗಿದ್ದ ಅಂತ. ಇದು ಹೇಗಿದ್ರೆ ನಾವು ಈ ಗ್ರಂಥಗಳನ್ನು ಓದೋದು ಒಂದು ರೀತಿ ಇದೆ. ನಾನು ಭಾಳ ಸಲ ಹೇಳಿದ್ದೀನಿ. ಈ ಯಾವುದೇ ಗ್ರಂಥ ತಗೊಳ್ಳಿ, ಭಾಗವತಂ ತಗೊಳ್ಳಿ, ಮಹಾಭಾರತ, ರಾಮಾಯಣ, 3 ರೀತಿಯಲ್ಲಿ ಓದಬಹುದು. ಮೊದಲು ಲೌಕಿಕ ರೀತಿಯಲ್ಲಿ ಓದಬಹುದು. ಯಾವುದೇ ಗ್ರಂಥವನ್ನು ನಾವು 3 ರೀತಿ ಓದ್ಬೋದು. ಒಂದು ಲೌಕಿಕ ದೃಷ್ಟಿಯಲ್ಲಿ, ಕಥಾದೃಷ್ಟಿಯಲ್ಲಿ ನೋಡ್ಬೋದು. ಕಥಾದೃಷ್ಟಿಯಲ್ಲಿ ನಮಗೆ ಅದು ರೋಚಕವಾಗಿರುತ್ತೆ. ಈಗ ದುರ್ಯೋಧನ, ಭೀಮನ ಯುದ್ಧ, ಕಥೆಗಳ ಮೂಲಕ ಹೋಗ್ತಿರ್ತೇವೆ. ಆದರೆ ಎರಡನೆಯ ವಿಚಾರದ ಅಂದರೆ ಧಾರ್ಮಿಕ ದೃಷ್ಟಿ. ಧಾರ್ಮಿಕ ದೃಷ್ಟಿಯಲ್ಲಿ ನೀವು ಮತ್ತೆ ಓದಬೇಕು, ಯಾರ್ಯಾರು ಯಾವ ಪಾತ್ರಗಳನ್ನು ಮಾಡಿದ್ರು ಅಂತ. ಅಣ್ಣನಾಗಿ ಯುಧಿಷ್ಠಿರ ಹೇಗೆ ಬದುಕಿದ, ಭಕ್ತನಾಗಿ ಅರ್ಜುನ ಹೇಗೆ ಇದ್ದ, ಹೀಗೆ ಎಲ್ಲರ ಪಾತ್ರ, ಹೆಂಡತಿಯಾಗಿ ದ್ರೌಪದಿ ಹೇಗಿದ್ಲು, ಇದೆಲ್ಲ ಧಾರ್ಮಿಕ ವಿಚಾರಗಳು. ಅವರ ಜೀವನವನ್ನೇ ನಾವು ಆದರ್ಶವಾಗಿ ತಗೋಬೋದು. ಒಂದು ಲೌಕಿಕ ವಿಚಾರ, ಕಥಾದೃಷ್ಟಿ. ಎರಡೋದು ಧಾರ್ಮಿಕ ದೃಷ್ಟಿ. 3ನೇ ದೃಷ್ಟಿ ಇದೆ, ಅದು ಆತ್ಮದೃಷ್ಟಿ, ದೈವ ದೃಷ್ಟಿ. ನೀವು ಹೋದಾಗ ಇಡೀ ಮಹಾಭಾರತವನ್ನು ಪಕ್ಕಕ್ಕಿಟ್ಟು ನೀವು ಭಗವದ್ಗೀತೆ ಮಾತ್ರ ಆರಿಸ್ಕೊಳ್ತೀರಿ, ಅಥವಾ ವಿಷ್ಣು ಸಹಸ್ರನಾಮ. ಇದು ವಿಚಾರ. ನೀವು ಯಾವುದೇ ಗ್ರಂಥ ಓದಿ ಈ ದೃಷ್ಟಿಯಲ್ಲೇ ನೀವು ಓದಬೇಕು. ಮೊದಲು ಕಥಾದೃಷ್ಟಿ, ಧಾರ್ಮಿಕ ದೃಷ್ಟಿ, ದೈವ ದೃಷ್ಟಿ. ನೀವು ಮಹಾಭಾರತ ಅಷ್ಟು 1,00,000 ಶ್ಲೋಕ ಇದೆ. ನನಗೆ ಅದಷ್ಟು ಓದಲಿಕ್ಕೆ 3 ವರ್ಷ ತಗೊಂಡೆ. ನನಗೆ ಇನ್ನೊಂದು ಸಮಸ್ಯೆ ಇದೆ, ಒಂದು ಗ್ರಂಥ ಒಂದು ಸಲ ಓದಿದರೆ ನನಗೆ ಅರ್ಥ ಆಗಿಲ್ಲ ಅನ್ನೋ ಒಂದು ಭಾವನೆ. ಸೊ ಇಡೀ ಮಹಾಭಾರತದ ಕಥಾಪುರುಷ ಯಾರು ಅಂತ, ಇಡೀ ಮಹಾಭಾರತದ ಕಥಾಪುರುಷ ನಮ್ಮ ಕೃಷ್ಣ. ಇದು ನಮ್ಮ ಅರ್ಜುನ ಭಾಗವತದಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಎಲ್ಲೆಲ್ಲಿ ನಮ್ಮನ್ನು ಕಾಪಾಡಿದ ಅಂತ. ನಾವು 5 ಜನ ಎಂಥ ಅಪ್ರತಿಮಿತರಿದ್ದೀವಿ. ದ್ರೌಪದಿಯ ಮಾನಭಂಗ ಆಗ್ತಾ ಇದೆ, ಯಾರೂ ಕಾಪಾಡಲಿಕ್ಕಾಗಲಿಲ್ಲ. ದ್ರೌಪದಿ ಭೀಷ್ಮರನ್ನು ಬೇಡ್ತಿದ್ದಾಳೆ, ದ್ರೋಣರನ್ನು, ಕೃಪಾಚಾರ್ಯರನ್ನು, ಎಲ್ಲರನ್ನ ಬೇಡ್ತಿದ್ದಾಳೆ. ಯಾರೂ ಸಹಾಯಕ್ಕೆ ಬರಲಿಲ್ಲ. ಕಡೆಗೆ ಆಕೆ ಸಂಪೂರ್ಣವಾಗಿ ಶರಣಾಗಿಬಿಡ್ತಾಳೆ ಭಗವಂತನಿಗೆ. ಆಗ ನಮ್ಮ ಕೃಷ್ಣ ಕಾಪಾಡ್ತಾನೆ. ಇಡೀ ಗೀತೆಯ ನಮ್ಮ ಮಹಾಭಾರತದ ಎಲ್ಲ ಕಡೆ ನೋಡಿ, ಎಲ್ಲವೂ ಕೃಷ್ಣನೇ. ಆ ಎಲ್ಲ ಕಥೆಗಳ ಹಿಂದೆ ಕೃಷ್ಣ ಇದೆ. ಕೃಷ್ಣ ಬರುವವರೆಗೂ ಸಮಸ್ಯೆ, ಬಂದ ಮೇಲೆ ಸಮಸ್ಯೆ ಇಲ್ಲ.